ವತಿಯಿಂದ ಎಲ್ಲ ಪದಾಧಿಕಾರಿಗಳು ಬೇರೆ ಜಿಲ್ಲೆಗಳಿಂದ ಪದಾಧಿಕಾರಿಗಳೆಲ್ಲ ಬಂದು ಮಾನ್ಯ ಶ್ರೀ ಚಲುವರಾಯ ಸ್ವಾಮಿಯನ್ನು ಭೇಟಿ ಮಾಡಿ ಅವರು ನಾಗಮಂಗಲ ಕ್ಷೇತ್ರದ ಶಾಸಕರು ಹಾಗೂ ಅಗ್ರಿಕಲ್ಚರ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿದೆ. ಅವ್ರ ಹತ್ರ ಒಂದು ಮನವಿ ಮಾಡೋಕ್ಕೆ ಬಂದಿದ್ದೀವಿ. ಶ್ರೀ ಭಗವದ್ ರಾಮಾನುಜರ ಜಯಂತಿಯನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಎಲ್ಲ ಜಿಲ್ಲೆಗಳು ತಾಲೂಕುಗಳಲ್ಲೂ ಆಚರಿಸಬೇಕು ಅಂತ ಒಂದು ಮನವಿ. ಭಾಳಷ್ಟು ಜಯಂತಿಗಳನ್ನು ಆಚರಿಸ್ತಾ ಬಂದಿದ್ದಾರೆ. ಆದರೂ ಭಗವದ್ ರಾಮಾನುಜರು 1000 ವರ್ಷಗಳ ಹಿಂದೆಯೇ ಜನಿಸಿ ಕರ್ನಾಟಕ ಪ್ರಾಂತ್ಯದಲ್ಲಿ 20 ವರ್ಷಗಳ ಕಾಲ ಹೆಚ್ಚು ಕಾಲ ಇದ್ದು ಸಾವಿರಾರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಹಾಗೂ ನಮ್ಮ ಮೇಲ್ಕೋಟೆ ವೈರಮುಡಿ ಉತ್ಸವಕ್ಕೆ ಹಾಗೂ ಚಲುವರಾಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ತೊಂಡನೂರು ಪಂಚನಾರಾಯಣ ಕ್ಷೇತ್ರಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಇಡೀ ಕರ್ನಾಟಕ ಅಲ್ಲದೆ ಇಡೀ ಭಾರತವನ್ನು ಸಂಚರಿಸಿ ಹಲವಾರು ಸಾಮಾನ್ಯ ಜನರ ಏಳಿಗೆಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ವತಿಯಿಂದ ಭಾಳಷ್ಟು 10 ವರ್ಷಗಳಿಂದ ಸತತ ಪ್ರಯತ್ನ ಮಾಡಿದರೂ ಒಂದು ನಮ್ಮ ಜನಾಂಗಕ್ಕೆ ಒಂದು ಅನ್ಯಾಯ ಅಂತಲೇ ಹೇಳಬೇಕು. ನಮ್ಮ ರಾಮಾನುಜ ಜಯಂತಿಯನ್ನು ಇದುವರೆಗೂ ಯಾವ ಸರ್ಕಾರ ಬಂದರೂ ಆಚರಿಸ್ತಿಲ್ಲ. ಈ ಸರ್ಕಾರದಲ್ಲಿ ನಮ್ಮ ಕಳಕಳಿಯ ಮನವಿ ಚಲುವರಾಯ ಸ್ವಾಮಿ ಅವರಲ್ಲಿ ಮನವಿ, ಅವರ ಕ್ಷೇತ್ರದಲ್ಲೇ ಆಗಿರುವ ಅವರ ಕ್ಷೇತ್ರದಲ್ಲೇ ಸ್ವಾಮಿ ರಾಮಾನುಜರು 20 ವರ್ಷ ಕಾಲ ಕಳೆದಿದ್ದಾರೆ. ಸೊ ಅವರ ಒಂದು ಇದರಲ್ಲಿ ಅವ್ರಿಗೆ ಒಂದು ಶಕ್ತಿ ಮಾಡಿ ಪ್ರಯತ್ನ ಮಾಡಿ ನಮ್ಮ ರಾಮಾನುಜ ಜಯಂತಿಯನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಆಚರಿಸಬೇಕು ಎಂದು ಒಂದು ಮನವಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ವತಿಯಿಂದ ಈ ದಿವಸ ನಮ್ಮ ಜನಾಂಗದ ಶ್ರೀ ವೈಷ್ಣವ ಜನಾಂಗದ ಗುರುಗಳಾದಂತಹ ಭಗವದ್ ರಾಮಾನುಜಾಚಾರ್ಯರ ಜಯಂತಿಯನ್ನು ಸರ್ಕಾರ ಸ್ವತಂತ್ರ ಬಂದಾಗಿನಿಂದಲೂ ಎಲ್ಲ ಆಚಾರ್ಯತ್ರೆಯರ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದಾರೆ. ಏನು 1000 ವರ್ಷಗಳ ಹಿಂದೆಯೇ ಅಸ್ಪೃಶ್ಯತೆ ಜನವನ್ನು ಹೋಗಲಾಡಿಸಬೇಕು ಅಂತ ಹೋರಾಟ ಮಾಡಿದಂತಹ ರಾಮಾನುಜರನ್ನು ಇದುವರೆಗೂ ಜಯಂತಿ ಆಚರಿಸ್ತಾ ಇಲ್ಲ ಸರ್ಕಾರ. ಅದನ್ನು ಏನು ಚಲುವರಾಯ ಸ್ವಾಮಿಯವರು ಮೇಲುಕೋಟೆ ವೈರಮುಡಿ ಉತ್ಸವದಲ್ಲಿ ಭಾಗವಹಿಸಿದ್ದಾಗ ನಮ್ಮ ಸಂಘದವರ ಸದಸ್ಯರು ಕೇಳಿದಾಗ ನೀವು ಬನ್ನಿ, ನಾವು ಮುಖ್ಯಮಂತ್ರಿ ಹತ್ರ ಮಾತಾಡಿ ಈ ಜಯಂತಿಯನ್ನು ಆಚರಿಸಲು ನಾನು ಸಹಕರಿಸ್ತೀನಿ ಅಂತ ಹೇಳಿದಾಗ ನಾವೆಲ್ಲ ಸಭೆ ಸೇರಿ ಇವತ್ತು ದಿವಸ ನಮ್ಮ ಮಿನಿಸ್ಟರ್ ಆದಂತಹ ಸಚಿವರಾದಂತಹ ಚಲುವನಾರಾಯಣ ಸ್ವಾಮಿರವ್ರನ್ನ ನಾವು ಇವತ್ತು ಭೇಟಿಯಾಗಲು ಬಂದಿದ್ದೇವೆ. ಭಗವದ್ ರಾಮಾನುಜರು ಏನು ನಮ್ಮ ಸಮಾಜದ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಏನು ಸರ್ಕಾರ ಮಾಡಬೇಕಾಗಿತ್ತೋ ಅಂತಹ ಒಂದು ಅಭಿವೃದ್ಧಿ ಕಾರ್ಯ ಅಂದರೆ ಕೆರೆ ಕಟ್ಟೆ ಕಟ್ಟಿಸೋದು, ಇತ್ತೀಚಿನ ದಿನಗಳಲ್ಲಿ ಕೆರೆ ಕಟ್ಟೆ ಕಟ್ಟಿಸೋದೇ ಹೋಗ್ಬಿಟ್ಟಿದೆ. ಆದರೆ ಆ ಕಾಲದಲ್ಲಿ ಜನಗಳನ್ನೇ ಪ್ರೇರೇಪಣೆ ಮಾಡಿ 100 ಕೆರೆ ಕಟ್ಟೆ ಕಟ್ಟಿಸಿ ಹಲವಾರು ತೋಪುಗಳನ್ನು ನಡೆಸಿ ಅಕ್ಕಿ ಪಕ್ಷಿಗಳಿಗೆ ಆಹಾರ ಸಿಗಬೇಕು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗಬೇಕು, ನೀರು ಸಿಗಬೇಕು ಅಂತ ಕೆರೆ ಕಟ್ಟೆ ಕಟ್ಟಿಸಿದಂತಹ ಒಂದು ಸಂತರು ನಮ್ಮ ರಾಮಾನುಜರು. ಆದರೆ ಅಂತಹ ರಾಮಾನುಜರ ಇತಿಹಾಸನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರಿಗಣಿಸ್ತಾ ಇಲ್ಲ. ಆದ್ದರಿಂದ ನಮ್ಮ ಸಂಘದವರು ಸುಮಾರು 10 ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಬಂದಿದ್ದಾರೆ. ಆ ಮನವಿಯನ್ನು ಸಹ ಸರ್ಕಾರ ಪರಿಗಣಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಆಚಾರ್ಯರ ಜಯಂತಿ ಆಚರಿಸಬೇಕು ಅಂತ ಸರ್ಕಾರ ಒಂದು ಲೀಸ್ಟ್ ಮಾಡಿದೆ. ಆ ಲೀಸ್ಟಲ್ಲಾದರೂ ನಮ್ಮ ಹೆಸರು ಬರ್ತದೆ ಅಂತ ನಾವು ಕಾದುಕೊಳ್ತಿದ್ದೋ. ಆ ಲೀಸ್ಟಲ್ಲೂ ಸಹ ನಮ್ಮ ರಾಮಾನುಜರ ಹೆಸರು ಬಂದಿಲ್ಲ. ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳು ಈ ಮನವಿಯನ್ನು ಸ್ವೀಕೃತಗೊಂಡು ಈ ಕಾರ್ಯಕ್ರಮ ರಾಮಾನುಜರ ಜಯಂತಿಯ ಕಾರ್ಯಕ್ರಮವನ್ನು ಆಚರಿಸಲು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಇಡ್ತಾ ಇದ್ದೀನಿ. ಮತ್ತು ಭಗವದ್ ರಾಮಾನುಜರು ಏನು 1000 ವರ್ಷಗಳಿಂದಲೇ ನಮ್ಮ ಏನು SC ST ಅಂತಾರಲ್ಲ, ಈಗ ಅವರಿಗೆ ಹರಿಜನ ಅಂತ ಹೆಸರು ಕೊಟ್ಟು ಬಿರುದು ಕೊಟ್ಟಂಥವರು ನಮ್ಮ ರಾಮಾನುಜರು. ಆದ್ದರಿಂದ ಹರಿಜನ ಉದ್ಧಾರಕ ರಾಮಾನುಜರ ಜಯಂತಿಯನ್ನು ಆಚರಿಸಿದರೆ ಸಮಾಜಕ್ಕೆ ಎಲ್ಲರಿಗೂ ಗೌರವ ಕೊಟ್ಟಂಗಾಗುತ್ತೆ.
ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ನಮ್ಮ ಈ ಮನವಿಯನ್ನಿಗೆ ಸ್ಪಂದಿಸಿ ಈ ವರ್ಷದಿಂದಲೇ ನಮಗೆ ರಾಮಾನುಜ ಜಯಂತಿ ಆಚರಿಸಲು ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಭಗವದ್ ರಾಮಾನುಜರ ಫೋಟೋ ಹಾಕ್ಸ್ಬೇಕು. ಈಗ ಎಲ್ಲ ಕಡೆ ಫೋಟೋ ನೋಡಿದರೆ ಶಂಕರ ಮಧ್ವಾರ ಮತ್ತು ಬಸವಣ್ಣವರು, ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಎಲ್ಲರ ಫೋಟೋ ಇದೆ. ಆದರೆ 1000 ವರ್ಷಗಳ ಹಿಂದೆಯೇ ಅಸ್ಪೃಶ್ಯತೆಗಾಗಿ ಹೋರಾಟ ಮಾಡಿದಂತಹ ನಮ್ಮ ರಾಮಾನುಜರ ಫೋಟೋ ಇಲ್ಲ ಅನ್ನೋದು ನನಗೆ ತುಂಬ ಒಂದು ನೊಂದಂತಹ ಸ್ಥಿತಿ ಆಗುತ್ತೆ. ಆದ್ದರಿಂದ ತಾವುಗಳು ಒಂದು ಅಲ್ಪಸಂಖ್ಯಾತರು ಹಾಗೂ ದೀನದಲಿತರ ಉದ್ಧಾರಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಭಾರಿ ಹೋರಾಟ ಮಾಡ್ತಾ ಇದ್ದೀರಾ. ಅಂತಹ ಹಿಂದೆಯೇ ದೀನದಲಿತರಿಗಾಗಿ ಹೋರಾಟ ಮಾಡಿದಂಥ ನಮ್ಮ ರಾಮಾನುಜರ ಒಂದು ಜಯಂತಿಯನ್ನು ಆಚರಿಸಲು ತಾವು ಸಹಕರಿಸಬೇಕು ಅಂತ ನಮ್ಮ ಸಂಘದ ವತಿಯಿಂದ ಉಪಾಧ್ಯಕ್ಷರಾದ MS ವೆಂಕಟಾಚಲಯ್ಯ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ. ಶ್ರೀಮತೆ ರಾಮಾನುಜಾಯ ನಮಃ. ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದಿಂದ ಇವತ್ತು ನಾವು ಮಾನ್ಯ ಸಚಿವರಾದ ಚೆಲುವರಾಯನ ಸ್ವಾಮಿಯವರ ಭೇಟಿಗಾಗಿ ನಾವು ಬಂದಿದ್ದೀವಿ. ಉದ್ದೇಶ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಬೇರೆ ಎಲ್ಲ ಜನಾಂಗದ ಆಚಾರ್ಯರ ಜಯಂತಿಯನ್ನು ಮಾಡ್ದಂಗೆ ಭಗವದ್ ರಾಮಾನುಜಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾವಿವತ್ತು ಬಂದಿದ್ದೀವಿ. ನಾವು ಈ ರೀತಿಯ ಒಂದು ಮನವಿಯನ್ನು ಕಳೆದ 10 ವರ್ಷಗಳಿಂದ ಎಲ್ಲ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ. ಮಾಡ್ತೇವೆ ಅಂತ ಹೇಳಿ ಅದು ಮಾಡಲಿಲ್ಲ. ಅದು ನೆನೆಗುದಿಗೆ ಬಿದ್ದು ಹೋಯಿತು. ಕಾರಣ ಏನು ಗೊತ್ತಿಲ್ಲ. ನಾವು ಇಡೀ ರಾಜ್ಯದಲ್ಲಿ 8 ರಿಂದ 10 ಲಕ್ಷ ಜನ ಶ್ರೀ ವೈಷ್ಣವ ಬಾಂಧವರು ನಾವು ವಾಸ ಮಾಡ್ತಾಯಿದ್ವಿ. ಅರ್ಚಕ ವೃತ್ತಿ ಇರ್ಬೋದು, ಬಾಣಸಿಗ ವೃತ್ತಿ ಇರ್ಬೋದು, ಮತ್ತು ವೈದ್ಯಕೀಯ ವೃತ್ತಿ ಇರ್ಬೋದು. ಈ ಥರ ವಿವಿಧ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಪೌರೋಹಿತ್ಯ ಅದೆಲ್ಲ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೇವೆ. ಇಡೀ ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರು. ನಾವು ಬೇರೆ 8 ರಿಂದ 10 ಲಕ್ಷ ಜನ ಮಾತ್ರ ಇದ್ದೇವೆ. ನಮ್ಗೆ ಯಾವ ರೀತಿಯ ಒಂದು ಸಹಕಾರ ಆಗಲಿ ಏನಿಲ್ಲ ಸರ್ಕಾರದಿಂದ ಸಿಕ್ಕಿಲ್ಲ, ನಾವು ಕೇಳೂ ಇಲ್ಲ ಇಲ್ಲಿನವರೆಗೂ. ಬಟ್ ನಮ್ಮ ಆಚಾರ್ಯರು ರಾಮಾನುಜರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಿ ಅಂತ ನಾವು ಮೇಲಿಂದ ಮೇಲೆ ಮನವಿಯನ್ನು ಕೊಟ್ಕೊಂಡು ಕೇಳ್ತಾ ಬಂದಿದ್ದೀವಿ. ಅದನ್ನು ಪರಿಗಣಿಸಿಲ್ಲ. ಆಚಾರ್ಯ ತ್ರಯರು ಅಂದರೆ ಇಡೀ ರಾಷ್ಟ್ರದಲ್ಲಿ ಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರಿರ್ಬೋದು, ಇವರೆಲ್ಲರಿಗೂ ಸೇರಿ ಆಚಾರ್ಯ ತ್ರಯರು ಅಂತ ಹೇಳ್ತಾರೆ. ಬೇರೆ ಶಂಕರಾಚಾರ್ಯರ ಜಯಂತಿನ ಮಾಡ್ತಾಯಿದ್ದೀರಿ, ಇವ್ರದ್ದು ಮಧ್ವಾಚಾರ್ಯರ ಜಯಂತಿ ಮಾಡ್ತಾಯಿದ್ದೀರಿ. ಭಗವದ್ ರಾಮಾನುಜಾಚಾರ್ಯರ ಜಯಂತಿನ ನೀವು ಆಚರಣೆ ಮಾಡಲಿಕ್ಕೆ ಯಾಕೆ ಈ ಥರ ಒಂದು ನಿಧಾನವಾಗಿ ಮೀನಾಮೇಷ ಎಣಿಸ್ತಾ ಇದ್ದೀರಿ? ದಯಮಾಡಿ ಭಗವದ್ ರಾಮಾನುಜಾಚಾರ್ಯರ ಒಂದು ಸಾಧನೆ ಏನಿದೆ ಅನ್ನೋದು ಯೋಚನೆ ಮಾಡಿ. 11ನೇ ಶತಮಾನದಲ್ಲಿಯೇ ಸಹ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಡಿದಂಥ ಮಹಾನ್ ಭಾವ ಭಗವತ್ ಸಂತ ರಾಮಾನುಜಾಚಾರ್ಯರು. ಅಂಥವರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು 22 ವರ್ಷ ಕರ್ನಾಟಕದಲ್ಲಿದ್ದು ಅಲ್ಲ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿ ಮತ್ತು ವಿಶಿಷ್ಟಾದ್ವೈತ ಪರಂಪರೆಯನ್ನು, ಏನು ವಿಶಿಷ್ಟಾದ್ವೈತ ಪರಂಪರೆ? ಶರಣಾಗತಿ, ಭಕ್ತಿಯಿಂದ ಎಲ್ಲರೂ ಸಹ ಮೋಕ್ಷವನ್ನು ಇದು ಮಾಡ್ಬೋದು. ಇದರಲ್ಲಿ ಜಾತಿ ಭೇದ ಯಾವುದೇ ಇಲ್ಲ. ನಮ್ಮ ಪಂಥನೇ ಅದು. ವಿಶಿಷ್ಟಾದ್ವೈತ ಪಂಥ ಇರ್ತಕ್ಕಂಥದ್ದು ಶರಣಾಗತಿ, ಭಕ್ತಿ ಎರಡಕ್ಕೆ ಪ್ರಾಮುಖ್ಯತೆ. ಯಾವುದು ಜಾತಿ ಭೇದ ಇಲ್ಲ. ಅವಾಗಲಿಂದಲೇ 11ನೇ ಶತಮಾನದಲ್ಲೇ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಹರಿಜನರನ್ನು ಶ್ರೀ ಕುಲತ್ತಾಳ ಆರ್ವರ್ ಅಂತ ಕರೆದು ಶ್ರೇಷ್ಠ ಕುಲದವರು ಅಂತ ಕರೆದು ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂಥ ಆಚಾರ್ಯರು, ಸಂತರು, ಅಂಥವ್ರ ಜಯಂತಿಯನ್ನು ಕಡೆಗಣಿಸ್ತಾ ಇದ್ದೀರಿ. ದಯಮಾಡಿ ನೀವು ಮೇಲಿಂದ ಮೇಲೆ ನಿಮಗೆ ನಾವು ಕೇಳ್ತಾ ಇದ್ದೀವಿ, ಆದಷ್ಟು ಬೇಗ ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು. ಏಕೆಂದರೆ ನೀವು ನಾಗಮಂಗಲ ಕ್ಷೇತ್ರ MLA ಇದ್ದೀರಿ, ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದೀರಿ. ಹಾಗಾದರೆ ಮಾನ್ಯ ಮುಖ್ಯಮಂತ್ರಿಗಳೇ ತುಂಬ ಹತ್ತಿರವಾಗಿದ್ದೀರಿ. ದಯಮಾಡಿ ನಿಮ್ಮ ಕ್ಷೇತ್ರದ ಕೆಲಸ ಇದೆಲ್ಲ. ಚೆಲುವನಾರಾಯಣ ಸ್ವಾಮಿಯನ್ನು ಉತ್ಸವ ಮೂರ್ತಿಯನ್ನು ಡೆಲ್ಲಿಗೆ ರಾಮಾನುಜಾಚಾರ್ಯ ನಡಿಗೆನಲ್ಲಿ ಹೋಗಿ ಸಾವಿರಾರು ಜನ ಜೊತೆಯಲ್ಲಿ ಡೆಲ್ಲಿಯಿಂದ ಉತ್ಸವ ಮೂರ್ತಿಯನ್ನು ಕರ್ಕೊಂಡ್ಬಂದಂಥ ಮಹಾನ್ ಭಾವ. ಇವತ್ತು ಚೆಲುವನಾರಾಯಣ ಸ್ವಾಮಿ ವೈರಮುಡಿಯೆಲ್ಲ ಅಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ. ಎಲ್ಲರಿಗೂ ಆಶೀರ್ವಾದ ಮಾಡ್ತೇವೆ. ಇಡೀ ಜನಾಂಗ ರಾಜ್ಯಕ್ಕೆಲ್ಲ ಆಶೀರ್ವಾದ ಆಗ್ತಾ ಇದೆ ಅಂತ ಅದಕ್ಕೆ ಕಾರಣಕರ್ತರಾದಂಥ ಭಗವದ್ ರಾಮಾನುಜಾಚಾರ್ಯರ ಜಯಂತಿಯನ್ನು ನೀವು ಕಡೆಗಣಿಸ್ತಿರ್ತಕ್ಕಂಥದ್ದು ಶೋಭಾಯಮಾನ ಅಲ್ಲ. ದಯಮಾಡಿ ಈಗಲಾದರೂ ಎಚ್ಚೆತ್ತುಕೊಂಡು ಭಗವದ್ ರಾಮಾನುಜಾಚಾರ್ಯರ ಜಯಂತಿಯನ್ನು ಸರ್ಕಾರದ ಜಯಂತಿಯಾಗಿ ಪರಿಗಣಿಸಿ ಇಡೀ ರಾಜ್ಯ, ಜಿಲ್ಲೆ, ತಾಲೂಕುಗಳಲ್ಲಿರ್ತಕ್ಕಂಥ ಎಲ್ಲ ಇದರಲ್ಲೂ ಈ ಸರ್ಕಾರದ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಅಂತ ಅತ್ಯಂತ ಕಳಕಳಿಯಿಂದ ತಮ್ಮ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತೇವೆ. ದಯವಿಟ್ಟು ಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸಬೇಕು, ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀವಿ. ಹರೇ ಶ್ರೀನಿವಾಸ.
ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಶ್ರೀ ಯದಗಿರಿ ಯತಿರಾಜ ರಾಮಾನುಜೀಯ ಸ್ವಾಮಿಗಳ ಕೃಪಾ ಆಶೀರ್ವಾದ ಹಾಗೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೊಂದು ಮನವಿ. ಭಗವತ್ ಶ್ರೀ ರಾಮಾನುಜಾಚಾರ್ಯರ ಜಯಂತಿಯನ್ನು ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರದ ಕಾರ್ಯಕ್ರಮವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆಚರಿಸಬೇಕೆಂದು ಅಖಿಲ ಕರ್ನಾಟಕ ಮಹಾಸಭಾ ಹಾಗೂ ಸಮಸ್ತ ಶ್ರೀ ವೈಷ್ಣವ ಬಂಧುಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ. ನಾವು ಸುಮಾರು 10 ವರ್ಷಗಳಿಂದ ಸತತ ಪ್ರಯತ್ನ ಪ್ರತಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಆದರೂ ಇದುವರೆಗೂ ಸರ್ಕಾರ ಸ್ಪಂದಿಸಿಲ್ಲ. ದಯವಿಟ್ಟು ಈಗಿನ ಘನ ಸರ್ಕಾರ ಈ ರಾಮಾನುಜ ಜಯಂತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಮಾಡಬೇಕೆಂದು ತಮ್ಮಲ್ಲಿ ಮನವಿ. ಬೇರೆ ಸುಮಾರು ಜಯಂತಿಗಳೆಲ್ಲ ಇದು ಮಾಡ್ತಿದ್ದಾರೆ. ಇದೊಂದು ಮಾತ್ರ ಸುಮಾರು 10 ವರ್ಷದಿಂದ ನಾವು ಸತತ ಪ್ರಯತ್ನ ಮಾಡಿದ್ರೂ ಯಾವುದೋ ಒಂದು ಇನ್ಕ್ಲೂಡ್ ಆಗ್ತಿಲ್ಲ. ನಿಮ್ಮ ಹೆಸರಿಗೆ ಅವರ ರಾಮಾಂಜನ ಕಾರಣ ಒಂಥರ ದೇವಸ್ಥಾನ ಚಲರಾಯ ಸ್ವಾಮಿ ಎತ್ತಿ ನಿಮ್ಮ ಹೆಸರಿಗೆ ಬಂದಿದೆ. ಖಂಡಿತ ನೀವು ನಿಮ್ಮ ಕೈಯಿಂದನೇ ಇದು ಆಗಬೇಕು. ಯಾಕಂದರೆ ಸುಮಾರು ಲಿಸ್ಟ್ ಇದೆಯಾ, ಈ ಲಿಸ್ಟ್ನಲ್ಲಿ ಸುಮಾರು ಜಯಂತಿಗಳಿದೆ. ಈ ನಮ್ಮವರು ಇಡೀ ಭಾರತ, ಕರ್ನಾಟಕದಲ್ಲಿ 30 ವರ್ಷ ಇದ್ದು ಇಡೀ ಭಾರತದಲ್ಲಿ ಯಾವುದು ನಮ್ಮ ಜನಾಂಗ ಇದೆ, ನಮ್ಮವ್ರದ್ದು ಶ್ರೀ ವೈಷ್ಣವ ಜನಾಂಗ ಇದೆ. ಆದರೂ ಈ ಲಿಸ್ಟ್ನಲ್ಲಿ ಬಂದಿಲ್ಲ ನಮ್ಮದು. ಅದನ್ನು ನೀವು ಒಂದು ನಿಮ್ಮ ಕೈಯಾಗ ಆದ್ರೇ ಅದಾಗೋದು ಅಂತ ಕೇಳ್ಪಟ್ಟೆ. ಆದರೂ ಬಂದು ಆಯಿತು. ನಾನು CM ಹತ್ರ ನಾನು ಪ್ರಯತ್ನ ಮಾಡಿ ಮಾತಾಡಲಿಕ್ಕೆ ನೀವು ಯಾರಿಗೆ ಹೇಳಕ್ಕೆ ಸಾಧ್ಯನೋ ಹೇಳೋಗಿ ಹೇಳ್ತೀವಿ. ಸೊ ಮುಜರಾಯಿ ಮಿನಿಸ್ಟ್ರು ನೋಡಿ ಸರಿ. ಸೊ ಹಾಗೆಯೇ ಕನ್ನಡ ಕಲ್ಚರ್ ಮಂತ್ರಿಗಳು DK ಶಿವಕುಮಾರ್ ಅವರು ಸರಿ. ಸೊ ಯಾರು ನಿಮ್ಗೆ ನೋಡ್ಲಿಕ್ಕಾಗುತ್ತೋ ಎಲ್ಲರನ್ನೂ ಪ್ರಯತ್ನ ಮಾಡ್ತೀನಿ. ನಾನು ಸೀರಿಯಸ್ ಹೊತ್ತು ಖಂಡಿತ ಸರ್. ನಮೋ ವಯಂ ವೈಷ್ಣವನಾಯ ವೀರಾಯ ರಾಮೇಶ್ವರೋ ವೈಷ್ಣವೋ ಕುಬೇರಾಯ ವೈಷ್ಣವನಾಯ ಮಹಾರಾಜಾಯ ನಮಃ. ಭವತಿ ಶತಾಯುಃ ಆಯುಷ್ಮಾನ್ ಭವ. ಅದು ಸಹ ನಮ್ಮ ಆಚಾರ್ಯರ ರಾಮಾನುಜಾಚಾರ್ಯರ ಹೆಸರು ಲೀಸ್ಟಲ್ಲಿ ಬಂದಿಲ್ಲ ಈ ಸರಿ. ಅದಕ್ಕೋಸ್ಕರ ನಾವು ಎಲ್ಲ ಮಿನಿಸ್ಟ್ರುಗಳು ಲೆಕ್ಕ ಕೊಟ್ಕೊಂಡು ವಿನಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ನಾವು ಇಲ್ಲಿ ಬಂದಿದ್ದಕ್ಕೋಸ್ಕರ ಇಲ್ಲಿ ಬಂದ ಯಾವುದೇ ಆಭಾಸ ತಿಳ್ಕೊಬೇಡಿ. ದಯವಿಟ್ಟು ನಮ್ಮ ಆಚಾರ್ಯರಲ್ಲಿ ರಾಮಾನುಜಾಚಾರ್ಯರು ಸುಮಾರು 11ನೇ ಶತಮಾನದಲ್ಲಿ ಹರಿಜನರ ಉದ್ಧಾರಕ್ಕಾಗಿ ಹೋರಾಟ ಮಾಡಿದಂಥವ್ರು. ಅವತ್ತೇ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅಂತ ಧ್ವನಿ ಎತ್ತಂಥವ್ರು ರಾಮಾನುಜರು. ಅದೇ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಬೇಕು ಅಂತ ಕೆರೆ ಕಟ್ಟೆ ಕಟ್ಟಿಸಿದವರು. ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿ ನಮ್ಮ ಜೀರ್ಣೋದ್ಧಾರ ಮಾಡಿದ್ದಾರೆ. ಆದರೆ 8 ರಿಂದ 10 ಲಕ್ಷ ಜನ ಕರ್ನಾಟಕ ದಯವಿಟ್ಟು ಚೆಕ್ ಮಾಡಿಸಿ ಆಗಬೇಕು. ಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳ್ತೀವಿ. ಎಲ್ಲ ಜನಾಂಗದವರು ನಮ್ಮ ಜನ ಆಗ್ತಿದ್ದಾರೆ. ಚೆನ್ನಾಗಿದೆ ನೆಲ ಕೊಟ್ಟಂಗೆ. ದಯವಿಟ್ಟು ಆಚರಣೆ ನಮ್ಮ ಗುರುಗಳಿಲ್ಲ ಜೊತೆ ಮಾಡಿ ದಯವಿಟ್ಟು ಮಾಡಿಸ್ಕೊಂಡು. ಓಂ ರಾಜಾಧಿರಾಜಾಯ ಪ್ರಸನ್ನಸಾಯಿನೇ ನಮೋ ವಯಂ ವೈಷ್ಣವಾಯ ವಯಂ ಸಮೇ ಕಾಮಾನ್ ಕಾಮಕಾಮಾಯ ರಾಮೇಶ್ವರೋ ವೈಷ್ಣವೋ ಗಣಾಧೋಷಂ ಕುಬೇರಾಯ ವೈಷ್ಣವನಾಯ ಮಹಾರಾಜಾಯ ಶತಮಾನಂ ಭವತಿ ಶತಾಯ ಪೂರ್ವಜ್ಯತೇಂದ್ರಿಯಾಯ ದೇವೇಂದ್ರೇ ಪ್ರತಿಷ್ಠತಿ ಯಮಾಯುಷ್ಮಾನ್ ಭವ. ಲೆಟ್ರೇಟಲ್ಲಿ ಅವರವರ ತಾಲೂಕು ಜಿಲ್ಲಾ ಅಧ್ಯಕ್ಷರ ಲೆಟ್ರೇಟಲ್ಲಿ ಕೊಡಬೇಕು. ಮತ್ತು ನಾವು ಕೂಡ ಒಂದು ದಿನ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲ ಸೇರಿಕೊಂಡು ಯಾವತ್ತೂ ಒಂದು ಇದು ಕರೀತಾರೆ, ಮಲ್ಲೇಶ್ವರ ಮಠದಿಂದ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಮನೆಯವರೆಗೂ ಮತ್ತು ಅಲ್ಲಿಂದ ಮುಂಜಾನೆವರೆಗೂ ಜಾಥಾ ನಮ್ಮ ರಾಮಾನುಜಾಚಾರ್ಯರ ಜಯಂತ್ಯೋತ್ಸವವನ್ನು
ಆಚರಣೆ ಮಾಡೋವರೆಗೂ ಕೂಡ ನಾವು ಇದನ್ನ ಈ ತಿಂಗಳಲ್ಲೇ ಜಯಂತಿ ಆದ್ಮೇಲೆ 31ನೇ ತಾರೀಕು ಗುರುಗಳು ಯಾವತ್ತು ಫ್ರೀ ಇರ್ತಾರೋ ಅಲ್ಲೊಂದು ಮೂವತ್ತೊಂದು ಇಲ್ಲಿ ಬರೋಣ. ಎಷ್ಟು ಜನ ಸೇರಿಸ್ತೀರೋ ಸೇರಿಸಿ. ಸರ್ ನೀವೆಲ್ಲ ಈಗೇನು ಗೊತ್ತಾ, ಎಲ್ಲ ಒಂದು ಮಂಗಳವಾರ ಇಟ್ಕೊಂಡ್ರೆ ನಮ್ಮ ಎಲ್ಲ ಪುರೋಹಿತರು ಕಲಿಯುತ್ತಾರೆ ಎಲ್ಲರಿಗೂ ಆಗಲ್ಲ ಮಾಡಿ. ಶ್ರೀ ವೈಷ್ಣವ ಸಮಾಗಮ ಶ್ರೀಮತೆ ರಾಮಾನುಜಾಯ ನಮಃ.